ಅತ್ತೆ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಹೇಳಮ್ಮ? ಅಮ್ಮ, ದೀಪ ಈಗಲೇ ಹಚ್ಚದ? ಮೂಕಣಿ ತ್ರಿಪುರ, ಲೇಟ್ ಆಗ್ತಾ ಇದೆ, ಬೇಗ ಹಚ್ಚು. ಹಾ, ನೀ ಹೇಳಮ್ಮ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ. ಯಾಕೆ ಇನ್ನು ಹಳೆದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಕಳ್ದೋಗ್ರ ಕೆಟ್ಟ ಘಟನೆ ಬಗ್ಗೆ ಯಾಕಮ್ಮ ಯೋಚನೆ ಮಾಡಲಿ? ಅಕ್ಕನ ಮದುವೆ ನಂತರ ಈ ಮನೇಲಿ ಏನೇನೆಲ್ಲ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಕ್ಕ ಯಾವಾಗಲೂ ಹೇಳೋ ಹಾಗೆ ಸುಳ್ಳು ಹೇಳ್ದೆ ಈ ಮದುವೆ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಮ್ಮ. ಪಾಪ ಈಗ ಮದುವೆಯಾಗಿ ಗಂಡನ ಮನೇಲಿದ್ರು ಕೂಡ ಅವಳು ಖುಷಿಯಾಗಿಲ್ಲ. ಅಮ್ಮ, ಆಗ್ಲೇ ಮನೆ ವಿಷಯ ಮಾತಾಡ್ಬೇಕಾದ್ರೆ ಬಾವನ್ ಗಮನಿಸ್ತೀಯಾ? ಹಾ, ಪಾಪ ಅವರು ಇದನ್ನೆಲ್ಲ ಕೇಳಿ ಸಂಕಟ ಪಡ್ತಾ ಇದ್ರಲ್ಲ. ಅದೇ ಸರಿಯಾಗಿ ಗಮನಿಸ್ತೀಯಾ ಅಂದಿದ್ದು. ನಾನು ವರದಕ್ಷಿಣೆ ಹಣ ಬಳಸ್ಕೋಬೇಕು ಅಂತಿದ್ದಾಗೆ ಬಾವ ಗಾಬರಿ ಆದ್ರು. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಂಗೆ ಯಾಕೋ ಈ ವರದಕ್ಷಿಣೆ ಹಣದಿಂದೇನು ಬೇರೆ ಇನ್ನೂ ಏನಾದ್ರೂ ವಿಷಯ ಇದೆಯಾ ಅಂತ ಅನ್ನಿಸ್ತಾ ಇದೆ. ಅದು ಏನು ಅಂತ ನೇರವಾಗಿ ಹೇಳೆ. ಮತ್ತೇನಾದ್ರೂ ಬಾವ ಈ ವರದಕ್ಷಿಣೆ ವಿಷಯದಲ್ಲೂ ಸುಳ್ಳು ಹೇಳ್ತಿದಾರಾ ಅಂತ. ಏನಾಗಿದೆ ನಿಮ್ಗೆ? ಸಾಂಗು ಸಖತ್ತಾಗಿದ್ದಿಲ್ಲ ಬಂಗಾರಿ, ಅದಕ್ಕೆ. ಬಾರೆ ಬಂಗಾರಿ, ಡ್ಯಾನ್ಸ್ ಮಾಡೋಣ. ಈ ಲಿರಿಕ್ಸ್ಗೆ, ಟ್ಯೂನ್ಗೆ, ಸಾಂಗ್ ವೈಬ್ಗೆ ಕಾಲೇ ನಿಲ್ತಲ್ಲ ನೋಡು, ಡ್ಯಾನ್ಸ್ ಆಡು. ಹೌದೌದು, ನಾವು 3 ಜನ ಡ್ಯಾನ್ಸ್ ಮಾಡೋಣ. ಏನು, ನಾನ್ ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಅಜ್ಜಿ ನೋಡಿದ್ರೆ ನನಗ್ ಬೈತಾರ ಅಷ್ಟೇ. ಅಯ್ಯೋ, ನಿಮ್ ಅಜ್ಜಿಗೆ ಆಮೇಲೆ ನಾನು ನೋಡ್ಕೋತೀನಿ. ಈಗ ಡ್ಯಾನ್ಸ್ ಮಾಡು ಬಂಗಾರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ಮಗಾರಿ. ಫೀಲಿಂಗ್ ಅದ್ದೂರಿ, ಗೋಲ್ಡನ್ ನಂಬಾರಿ, 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ರೀ ರೀ ಧೀರಜ್, ಯಾಕೆ ಹಂಗ್ ಸೌಂಡ್ ಕೊಟ್ಟಿದ್ದೀರಾ? ಗಿಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲ. ಇವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರು ಅರ್ಥ ಆಗಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ.